ಎಲ್ಲಿದೆಯೋ ಕಂದ? ಜಸ್ಟ್ ಇವಾಗ ಮನೆಗೆ ಬಂದೆ. ಏನೂ ತೊಂದರೆ ಆಗಲಿಲ್ಲ ತಾನೆ? ನಾನು ಆ ಥರ ಏನೂ ಆಗಿಲ್ಲ, ಸೇಫಾಗಿ ಹೋಗಿ ಬಂದೆ. ಹೌದು, ನೀನೇನು ಡಲ್ ಆಗಿದ್ಯಾ? ಏನಾಯಿತು? ಏನಿಲ್ಲ ಬಿಡು. ಅರೆ ಏನು ಹೇಳಮ್ಮ, ನಿನ್ನ ವಾಯ್ಸ್ ಕೇಳಿಸಿದ್ರೆ ಗೊತ್ತಾಗ್ತಿದೆ ಏನೋ ನಡೆದಿದೆ. ಯಾರು ಏನು ಮಾಡಿದ್ರು? ಬಿಸ್ನೆಸ್ ಪ್ರಾಬ್ಲಮ್ಮಾ? ಬಿಸ್ನೆಸ್ಗೋಸ್ಕರ ನಿಮ್ಮಮ್ಮ ತಲೆ ಕೆಡಿಸ್ಕೊಂಡಿರೋದು ನೀನು ಯಾವತ್ತಾದರೂ ನೋಡಿದ್ಯಾ? ನನ್ನ ನೆಮ್ಮದಿ ಹಾಳು ಮಾಡೋಕ್ಕೋಸ್ಕರನೇ ಈ ಮನೆಗೊಬ್ಳು ಬಂದು ಕೂತಿದ್ದಾಳಲ್ಲ, ಎಲ್ಲ ಅವಳಿಂದಾನೆ. ಸರಿ, ನಿಮ್ಮಪ್ಪನ ಮನೆಗಾದರೂ ಹೋಗು ಅಂತ ಕಳ್ಸಕ್ಕೆ ನೋಡಿದ್ರೆ ಅವಳು ಹೋಗ್ತಿಲ್ಲ, ನಿಮ್ಮಣ್ಣ ಭೂಪತಿನೂ ಕಳ್ಸಕ್ಕೆ ಒಪ್ತಿಲ್ಲ. ಇಲ್ಲೇ ಇರಲಿ, ನಾನೇ ನೋಡ್ಕೋತೀನಿ ಅಂತಾನೆ. ಒಂದು ಕಡೆ ನೀನು, ಇನ್ನೊಂದು ಕಡೆ ಭೂಪತಿ. ಅವನು ನೆಮ್ಮದಿ ಇಲ್ಲದೆ ಒದ್ದಾಡ್ತಿದ್ದಾನೆ. ಇನ್ನೊಂದು ಕಡೆ ನೀನು ಹೇಗಿದೆಯೋ ಏನೋ ಅಂತ ನನಗೆ ಚಿಂತೆ. ನನಗೆ ನಿಮ್ಮಿಬ್ರದೇ ಯೋಚನೆ ಆಗಿದೆ ಮೌರ್ಯ. ಅವನಂತೂ ತೀರಾ ನನ್ನ ಮಾತೆ ಕೇಳಲ್ಲ ಅಂತಾನೆ. ನನ್ನ ಬಗ್ಗೆ ಯೋಚನೆ ಮಾಡಬೇಡ ಅಂತ ನಿಂಗೆ ಹೇಳಲಿಲ್ವಾ? ನಾನೆಲ್ಲ ಆರಾಮಾಗಿದ್ದೀನಮ್ಮ. ತಾಯಿ ಸಂಕಟ ನಿಂಗೆ ಅರ್ಥ ಆಗಲ್ಲ ಬಿಡು. ಇವತ್ತು ಹೋದ ಕೆಲಸ ಏನಾಯಿತು? ಶ್ವೇತಾ ಸಿಕ್ಕಲ್ಲ, ಮಾತಾಡ್ಸಿದ್ಯಾ? ಅಮ್ಮ, ನೀನು ಹೇಳಿದ್ಮೇಲೆ ನಾನು ಹೋಗ್ದಲೇ ಇರ್ತೀನಾ? ಹೋಗಿದ್ದೆ, ಮೀಟ್ ಆದೆ. ಥ್ಯಾಂಕ್ ಯು ಕಂದ. ಏನು ಅನ್ನಿಸ್ತು? ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ. ಅವಳಿಗೇನು ಅರ್ಜೆಂಟ್ ಕೆಲಸ ಅಂತ ಸ್ವಲ್ಪ ಹೊತ್ತಲ್ಲೇ ಹೊರಟೋದ್ಲು. ನಿನ್ಗೇನು ಅನ್ನಿಸ್ತು ಅದನ್ನು ಹೇಳು. ನಿನ್ನ ಸೆಲೆಕ್ಷನ್ ಅಂದಮೇಲೆ ಕೇಳಬೇಕಾ? ಶೀ ಈಸ್ ಪ್ರಿಟಿ, ನೋಡೋಕೆ ಚೆನ್ನಾಗಿದ್ದಾಳೆ, ಬಟ್ ಮಾತಾಡೋಕ್ಕಾಗಲಿಲ್ಲ ಅಷ್ಟೇ. ಇಟ್ಸ್ ಓಕೆ, ಮೇ ಬಿ ನೆಕ್ಸ್ಟ್ ಟೈಮ್. ಆಲ್ ರೈಟ್. ಶ್ವೇತಾ ಏನೇನೋ ಕಾಂಪ್ಲಿಕೇಶನ್ಸಲ್ಲಿ ಸಿಕ್ಕಾಕ್ಕೊಂಡಿದ್ದಾಳೆ. ಜಾಸ್ತಿ ಸ್ಟ್ರೆಸ್ ಕೊಡದೆ ಆರಾಮಾಗಿ ಮುಂದುವರ್ಸಿದ್ರೆ ಆಯಿತು. ಸರಿ ಕಣೋ, ಹುಷಾರು. ನನಗೆ ಹೇಳ್ದೆ ಕೇಳದೆ ಎಲ್ಲೆಲ್ಲೋ ಹೋಗಬೇಡ. ಏನಮ್ಮ ಪ್ರತಿ ಸಲ ಅದನ್ನೇ ಹೇಳ್ತೀಯ? ನಾನು ಎಲ್ಲಿಗೆ ಹೋಗ್ತೀನಿ? 24 ಗಂಟೆ ಮನೆಯಲ್ಲೇ ಇರ್ತೀನಿ. ಗುಡ್, ಟೇಕ್ ಕೇರ್. ಬಾಯ್ ಕಂದ. ಬಾಯ್ ಅಮ್ಮ. ಅಮ್ಮ, ಏನಂತೆ ಶ್ವೇತಾ ಮೇಡಮು ಮತ್ತು ಬಾಸು ಏನೆಲ್ಲ ಮಾತಾಡ್ಕೊಂಡ್ರಂತೆ? ಇಬ್ರಿಗೂ ಓಕೆನಾ? ನಿಂಗೆ ಯಾಕೆ ಅಷ್ಟೊಂದು ಅರ್ಜೆಂಟು? ಇನ್ನೂ ಈಗ ಮೀಟ್ ಮಾಡಿದ್ದಾರೆ. ಓಕೆನಾ ಅಂದರೆ ನಾನೇನು ಹೇಳಿ? ಅಯ್ಯೋ, ಅದು ಹಂಗಲ್ಲಮ್ಮ, ನೋಡ್ತಿರಂಗೆ ಅದೇನೋ ಗೊತ್ತಾಗುತ್ತಂತಲ್ಲ, ಅದೇನೋ ಕನೆಕ್ಷನು, ವೈಬ್ಸು, ಕೆಮಿಸ್ಟ್ರಿ, ಫಿಸಿಕ್ಸು, ಅದೇನೇನು ಇದೆ ಅಂತಲ್ಲಮ್ಮ. ಶ್ವೇತಾ ಮೇಡಮ್ ಏನು ಹೇಳಿದ್ರಂತೆ? ಗೊತ್ತಿಲ್ಲ. ಫೋನ್ ಮಾಡಿ ಕೇಳಿ ಅಮ್ಮ. ಅವಳಿಗೆ ಸ್ವಲ್ಪ ಟೈಮ್ ಬೇಕು ಮುನ್ನ. ನಾನು ಯಾವುದಕ್ಕೂ ಅವಸರ ಮಾಡಲ್ಲ. ಒಂದು ರಿಲೇಷನ್ಶಿಪ್ ಬಿಟ್ಟು ಇನ್ನೊಂದು ರಿಲೇಷನ್ಶಿಪ್ಪನ್ನು ಒಪ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ ನನಗೆ ಗೊತ್ತು. ಅದು ನಿಜಾನೇ ಅಮ್ಮ. ಒಂದು ವೇಳೆ ಶ್ವೇತಾ ಮೌರ್ಯನ ಒಪ್ಕೊಂಡ್ರೆ ನನಗಿಂತ ಖುಷಿ ಪಡೋರು ಬೇರೆ ಯಾರೂ ಇಲ್ಲ. ನಿನ್ನ ಜುಟ್ಟು, ನಿನ್ನ ಗುಟ್ಟು ಎರಡು ನನ್ನ ಕೈಯಲ್ಲಿ ಇಟ್ಕೊಳ್ಳೋದಕ್ಕೆ ನನಗೆಷ್ಟು ಸಾಕು. ಕೊಡಿ, ನಾನೇ ತೆಕ್ಕೊಡ್ತೀನಿ. ಈ ಆ್ಯಂಗಲಿಂದ ಪರ್ಫೆಕ್ಟ್. ಈ ಆ್ಯಂಗಲ್ ಚೆನ್ನಾಗಿದೆ. ಈ ಕಡೆ ಬನ್ನಿ, ಸ್ವಲ್ಪ ಬನ್ನಿ ಈ ಕಡೆ. ಪರ್ಫೆಕ್ಟ್, ಬನ್ನಿ. ಈ ಆ್ಯಂಗಲಿಂದ ನಮ್ಮನೆ ಕರೆಕ್ಟಾಗಿ ಕಾಣುತ್ತೆ. ಇರಿ ಇರಿ, ಇನ್ನೊಂದು. ಬೈ ದ ವೇ, ಒಂದು ಸೆಲ್ಫಿ ಅಲ್ಲ, ಸೆಲ್ಫಿ ತೆಗೆದ್ರೆ ನಾನು ಅಂತ ಕನ್ಫರ್ಮ್ ಆಗುತ್ತೆ ಅಂತ ಅಷ್ಟೇ. ಆ ಕಡೆ ಹೋಗಿ, ಆ ಕಡೆ ಹೋಗಿ ಬೇಗ. ವಾವ್, ಯಾವ ಫೋನ್ ಇದು? ಸೆಲ್ಫೀಸ್ ಎಲ್ಲ ಇಷ್ಟು ಚೆನ್ನಾಗಿದೆ. ಬ್ಯೂಟಿಫುಲ್. ತಗೋ,
ಫೋಟೋಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಚೆಕ್ ಮಾಡು. ತಗೊಳ್ಳಿ. ಅಂದ್ರೆ ಇಷ್ಟು ದಿನ ಮರೇಲಿ ನಿಂತು ಆಟ ಆಡಿದ್ದು ನೀನೇ ಅಂತ ಒಪ್ಕೊಳ್ತೀಯ? ಭೂಪತಿ ನಕ್ಷತ್ರನ ಕಿಡ್ನಾಪ್ ಮಾಡಿದ್ದು, ಅವ್ರಿಗೆ ತೊಂದರೆ ಕೊಟ್ಟಿದ್ದು ನೀನೇ ತಾನೆ? ವಾವ್, ವೆರಿ ಗುಡ್ ಶ್ವೇತಾ. ಅವ್ರು ಯಾರಿಗೂ ಗೊತ್ತಾಗದೆ ಮಿಸ್ಟ್ರಿಯಾಗಿ ಉಳ್ಕೊಂಡಿದ್ದು ನನ್ನ ಸೀಕ್ರೆಟ್ ನಿನಗೆ ಗೊತ್ತಾಯ್ತು ನೋಡು. ಬ್ರಿಲಿಯಂಟ್. ನನ್ನ ಅಮ್ಮ ನೋಡಿದ್ರೆ ಹುಡುಗಿ ಬರ್ತಿದ್ದಾಳೆ, ಮಾತಾಡು, ಮದುವೆ ಮಾಡ್ಕೊ ಅಂತಿದ್ದಾರೆ. ನೀನು ನೋಡಿದ್ರೆ ನನ್ನ ಸೀಕ್ರೆಟ್ಗೆ ಕೈ ಹಾಕಿದ್ಯಾ? ನಮ್ಮಿಬ್ಬರ ಮಧ್ಯ ಇಂಥದ್ದೊಂದು ಸಿಚುವೇಶನ್ ಬರುತ್ತೆ. ನಿನ್ನ ಫಸ್ಟ್ ಮೀಟಲ್ಲಿ ನಮ್ಮಿಬ್ಬರಿಗೂ ಲವ್ ಆಗೋ ಬದಲು ನೀನು ಕೊಲೆ ಆಗ್ಬೋದು ಅಂತ ನನಗೆ ಐಡಿಯಾನೇ ಇರಲಿಲ್ಲ ಶ್ವೇತಾ. ನಮ್ಮಿಬ್ಬರ ಮಧ್ಯ ಇಂಥದ್ದೊಂದು ಸಿಚುವೇಶನ್ ಬರುತ್ತೆ. ನಿನ್ನ ಫಸ್ಟ್ ಮೀಟಲ್ಲಿ ನಮ್ಮಿಬ್ಬರಿಗೂ ಲವ್ ಆಗೋ ಬದಲು ನಿನಗಿತ್ತ? ನೀನು ಅನ್ಕೊಂಡಿದ್ಯಾ? ಏಯ್, ಏನು ಹೇಳ್ತಿದ್ಯಾ? ಕೊಲೆನಾ? ಎಸ್, ಕೊಲೆ. ಸ್ವೀಟ್ ಮರ್ಡರ್. ನನ್ನ ಸೀಕ್ರೆಟ್ ತಿಳ್ಕೊಂಡಿದ್ದ ತಪ್ಪುಗೆ, ನನ್ನ ಫಾಲೋ ಮಾಡಿದ ತಪ್ಪುಗೆ, ನನ್ನ ಕೈಲಿ ಸಿಕ್ಕಾಕೊಂಡಿದ್ದ ಕರ್ಮಕ್ಕೆ. ಕಮಾನ್ ಮೌರ್ಯ, ಪ್ಲೀಸ್ ಏನು ಮಾಡಬೇಡಿ. ಮೌರ್ಯ, ಪ್ಲೀಸ್ ನನ್ನ ಬಿಟ್ಬಿಡಿ. ಮೌರ್ಯ, ಪ್ಲೀಸ್ ನನ್ನ ಬಿಡಿ, ನನಗೇನು ಮಾಡಬೇಡಿ. ನಿನ್ನ ಬಿಟ್ಟು ನನ್ನ ಗುಟ್ಟು ನನ್ನ ಜುಟ್ಟು ನಿನ್ನ ಕೈ ಕೊಡು ಅಂತ್ಯ ಶ್ವೇತಾ? ಮೌರ್ಯ, ಪ್ಲೀಸ್. ಸಾರಿ ಡಿಯರ್, ನನಗೆ ಬೇರೆ ದಾರಿ ಇಲ್ಲ. ನಾನು ಉಳಿಬೇಕಂದ್ರೆ ನೀನು ಸಾಯಬೇಕು. ಶೆರ್ಲಿ, ವಾಟ್ ಆರ್ ಯು ಸೇಯಿಂಗ್? ಭೂಪತಿಗೆ ನಕ್ಷತ್ರನ್ ಮೇಲೆ ಲವ್ವಾ? ಹಾ ಅಕ್ಕ, he loves ನಕ್ಷತ್ರ so much. ತುಂಬ ಲವ್. ಶೆರ್ಲಿ, ವೈ ಆರ್ ಯು ಥಿಂಕಿಂಗ್ ಲೈಕ್ ದಟ್? ನಿನಗೆ ಯಾಕೆ ಹಾಗೆ ಅನ್ನಿಸ್ತಾ ಇದೆ? ಅಕ್ಕ, he made ನಕ್ಷತ್ರ to say. ಓ ಅಲ್ವಾ, ಕರೆಕ್ಟ್. ಇಲ್ಲ ಅಂದಿದ್ರೆ ಅವನೊಳನ್ ಯಾಕೆ ಇಲ್ಲಿರಕ್ಕೆ ಹೇಳ್ತಾ ಇದ್ದ? ಅವರಪ್ಪ ಬಂದು ಕರೆದಾಗ ಸರಿ ಹೋಗು ಅಂತ ಹೇಳ್ತಾ ಇದ್ದ. ಭೂಪತಿಗೆ ನಕ್ಷತ್ರ ಯಾವಾಗಲೂ ಅವನ ಕಣ್ಮುಂದೆ, ಅವನ ಅಕ್ಕಪಕ್ಕದಲ್ಲೇ ಇರಬೇಕು. ಪಾಪ, ಅದನ್ನ ಅವನ ಕೈಲಿ ಹೇಳ್ಕೊಳಕ್ ಆಗ್ತಾ ಇಲ್ಲ, ಅದಕ್ಕೆ ಹೀಗೆ ಆಡ್ತಾ ಇದ್ದಾನೆ. ಏನು ನನಗೆ ಲೋಭ ನಕ್ಷತ್ರ ಮೇಲೆನಾ? ಇಲ್ವಾ? ಯಾರು ಹೇಳಿ ನಿಮ್ಗೆ ನನಗೆ ಅವಳ ಮೇಲೆ ಲೋಭ ಇದೆ ಅಂತ? ಯಾರು ಯಾಕೆ ಹೇಳಬೇಕು? ನಿನ್ನ ಮುಖ ನೋಡ್ತಾ ಇದ್ರೆ ನಮಗೆ ಎಲ್ಲ ಅರ್ಥ ಆಗ್ತಾ ಇದೆ. ನಿನ್ನ ಕಣ್ಣಲ್ಲಿ ಪ್ರೀತಿ ಕಾಣಿಸ್ತಾ ಇದೆ ಕಣೋ. Yes, yes, ಅಕ್ಕ is right. ಏನ್ ಎಸ್ ಎಸ್, ಏನ್ ಅಕ್ಕ ಇಸ್ ರೈಟ್? ಡಿಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಶಿ ಟೋಲ್ಡ್ ಯು? ಅರ್ಥ ಆಗಿದೆಯಾ ನಿಮ್ಗೆ? ಅದಕ್ಕೆ ಲವ್ವೂ ಇಲ್ಲ, ಪವ್ವೂ ಇಲ್ಲ. ಅವಳು ನನ್ನ ಜೊತೆನೆ ಸೇಫ್ ಆಗಿರ್ಲಿ ಅಂತ ಅಷ್ಟೇ. ನನ್ನ ಜವಾಬ್ದಾರಿ ಅದಕ್ಕೆ. ಅವಳು ಹೇಗೆ ಕಳ್ಸ್ಕೊಡೋದಕ್ಕಾಗತ್ತೆ? ಏನೇ ಆದರೂ ಜೊತೆಲೇ ನಿಂತು ಫೇಸ್ ಮಾಡಬೇಕು ಅಂತಾನೆ ಇಲ್ಲೇ ಇರೋದಕ್ಕೆ ಹೇಳಿದ್ದು ಅಷ್ಟೇ. ದಟ್ಸ್ ಇಟ್. ಆಗ್ಲೂ ನೀನು ಇದನ್ನೇ ಹೇಳ್ದೆ ಕಣೋ, ಆದರೂ ನಿನ್ನ ಕಣ್ಣಲ್ಲಿ ಪ್ರೀತಿ ಕಾಣಿಸ್ತಾ ಇದೆ. ನಿನ್ನ ಕಣ್ಣಂತೂ ಸುಳ್ಳು ಹೇಳ. ಸುಮ್ಮನೆ ಇರುತ್ತೆ ಕಣ್ಣಂತೆ ಕಣ್ಣು. ಏನ್ ನಡೀತಾ ಇದೆ ಇಲ್ಲಿ? ಅಕ್ಕ, ಇವನ್ಗೇನಾಯ್ತು? ಈ ಗುರು ಅನ್ಕೊಂಡು ಹೋಗ್ತಿದ್ದಾನೆ. ಏನಿಲ್ಲ ನಕ್ಷತ್ರ, ನಾನು ಶೆರ್ಲಿ ಅವನನ್ನ ಚೆನ್ನಾಗಿ ಚುಡಾಯಿಸಿದ್ವಿ, ಅದಕ್ಕೆ ಉರ್ಕೊಂಡ. ಅಯ್ಯೋ, ಯಾಕಕ್ಕ ಅಂಥದ್ದು ಏನಂದ್ರೆ? ಅವನಿಗೆ ನಿನ್ನ ಮೇಲೆ ತುಂಬ ಲವ್ವು, ಅದು ಅವನ ಕಣ್ಣಲ್ಲಿ ಕಾಣಿಸ್ತಾ ಇದೆ ಅಂದ್ವಿ. ಇಲ್ಲ ಅಂತ ವಾದ ಮಾಡ್ತಾ ಇದ್ದ, ಅಷ್ಟರಲ್ಲಿ ನೀನು ಬಂದೆ. I think Bhupati is angry on us. ಅಯ್ಯೋ ಸಿಟ್ಟು ಬಿಡು, ಅದೆಲ್ಲ ಲೆಕ್ಕಕ್ಕಿಲ್ಲ. ಇವಾಗ ಸಿಟ್ಟು ಮಾಡ್ಕೋತಾನೆ, ಆಮೇಲೆ ಅವನಾಗವನೇ ಸರಿ ಹೋಗ್ತಾನೆ. ಆದರೆ ನಕ್ಷತ್ರ, ಅವನನ್ನ ಇಷ್ಟಪಡ್ತಿರೋದಂತೂ ಹೌದು. ಮನ್ಸಲ್ಲಿ ಪ್ರೀತಿ ತುಂಬಿಕೊಂಡು ಮಾತಲ್ಲಿ ಸಿಟ್ಟು ತೋರಿಸ್ತಾ ಇರ್ತಾನೆ ಅಷ್ಟೆ. ಆದರೆ
ಆ ಪ್ರೀತಿ ಹೊರ ಬರೋ ಕಾಲ ಜಾಸ್ತಿ ದೂರ ಇಲ್ಲ. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ನೋಡಿ, ನನ್ನ ಸಾಯಿಸಿದ್ರೆ ನಿಮ್ಗೇನು ಸಿಗಲ್ಲ. ಒಂದ್ ನಿಮಿಷ ನನ್ನ ಮಾತು ಕೇಳಿ. ಸಾವಿನ ಮನೆಗೆ ಹೋಗ್ತಿರೋಳ ಜೊತೆ ನನಗೇನು ಮಾತು? ನನ್ನ ಸಾಯಿಸಿದ್ರೆ ನಿಮ್ಗೇನು ಸಿಗಲ್ಲ ಅಂತ ಹೇಳ್ತಿದ್ದೀನಿ, ಅರ್ಥ ಆಗ್ತಿಲ್ವಾ? ನಕ್ಷತ್ರಕ್ಕೆ ತೊಂದರೆ ಕೊಡೋನು ಯಾರೇ ಆಗಿರ್ಲಿ, ಏನೇ ಆಗಿರ್ಲಿ, ನಾನು ಅವನಿಗೆ ಸಪೋರ್ಟ್ ಮಾಡ್ತೀನಿ ಹೊರತು ಅವನಿಗೆ ತೊಂದರೆ ಕೊಡಲ್ಲ. ಅವಳು ಸತ್ರ ಸಾಕು ಅಂತ ಕಾಯ್ತಿದ್ದೀನಿ ನಾನು. ಏಯ್, ಏನು ಮಾತಾಡ್ತಿದ್ಯಾ? ಎಸ್ಕೇಪ್ ಆಗೋ ನಾಟಕನಾ? ನಾಟಕನೂ ಅಲ್ಲ, ಏನೂ ಅಲ್ಲ. ನಕ್ಷತ್ರಕ್ಕೆ ತೊಂದರೆ ಕೊಡ್ತೀಯಾ? ಕೊಡು. ಅವಳ ಜೀವನನ ನರ್ಕ ಮಾಡು. ಆ ಆರ್ತಿ CS ಒದ್ದಾಡಿ ಸಾಯೋ ಥರ ಮಾಡು. ನನಗೆ ಖುಷಿ. ಇನ್ಫ್ಯಾಕ್ಟ್ ನನ್ನಷ್ಟು ಖುಷಿ ಪಡೋರು ಬೇರೆ ಯಾರೂ ಇರಲ್ಲ. ಏಯ್, ನೀನು ಈ ಥರ ಕತೆ ಹೇಳಿದ್ರೆ ನಾನು ನಂಬಿ ನಿನ್ನ ಬಿಟ್ಬಿಡ್ತೀನಿ ಅನ್ಕೊಂಡ? ನೋ, ಯು ನೋ ಆಲ್ ಮೈ ಸೀಕ್ರೆಟ್ಸ್. ನೀನಿಲ್ಲಿಂದ ಜೀವಂತ ಹೋಗೋಕೆ ಸಾಧ್ಯನೇ ಇಲ್ಲ. ನಿನಗೆ ಸಾವಲ್ದೆ ಬೇರೆ ದಾರಿನೇ ಇಲ್ಲ. ನಿನಗೆ ಕನ್ನಡದಲ್ಲಿ ಹೇಳಿದ್ರೆ ಅರ್ಥ ಆಗಲ್ವಾ? ಆ CS ನಕ್ಷತ್ರ ಬರೀ ನಿನ್ನ ಲೈಫ್ ಅಲ್ಲ, ನನ್ನ ಲೈಫ್ನು ಹಾಳು ಮಾಡಿದ್ದಾರೆ. ನಿನಗೆಷ್ಟು ಗ್ರಜ್ ಇದೆಯೋ ನನಗೂ ಅಷ್ಟೇ ಗ್ರಜ್ ಇದೆ. ಇವತ್ತೆಲ್ಲಾನು ಕಳ್ಕೊಂಡು ಅದ್ಯಾವುದೋ ತಿಪ್ಪೆನಲ್ಲಿ ಬದುಕ್ತಿದ್ದೀನಲ್ಲ, ಅದಕ್ಕೆ ನಕ್ಷತ್ರನೇ ಕಾರಣ. ಎಲ್ಲಾನು ತಿಳ್ಕೊಂಡಿದ್ಯಾ? ಇದು ಗೊತ್ತಿಲ್ವಾ ನಿನ್ಗೆ? ನಿನ್ ಗುಟ್ ನನಗೆ ಗೊತ್ತಾಯ್ತು ಅಂತ ವರಿ ಮಾಡಬೇಡ. ನಾನು ನನಗೆ ತೊಂದರೆ ಕೊಡಲ್ಲ, ಸಪೋರ್ಟ್ ಮಾಡ್ತೀನಿ. ಯಾಕಂದ್ರೆ ನಿನ್ ಶತ್ರು ನನಗೂ ಶತ್ರುನೇ. ನೀನ್ ಯಾರ ಕಣ್ಣಲ್ಲಿ ರಕ್ತ ಹರಿಸ್ಬೇಕು ಅಂತ ವೆಯ್ಟ್ ಮಾಡ್ತಿದ್ಯೋ, ಆ ರಕ್ತನ ನೋಡಕ್ಕೆ ನನ್ನ ಕಣ್ಗಳು ಕಾಯ್ತಿದೆ. ಇನ್ಫ್ಯಾಕ್ಟ್ ಸುಮಾರು ಸಲ ಟ್ರೈ ಮಾಡಿದ್ದೀನಿ ಕೂಡ, ಆದರೆ ಪ್ರತಿ ಸಲ ನನ್ನ ಲಕ್ ಕೈ ಕೊಡ್ತಿತ್ತು. ಅಂದ್ರೆ ಇದಕ್ಕೂ ಮೊದಲು CS ಮೇಲೆ ಅಟ್ಯಾಕ್ ಆಗಿದ್ದು ನಾನೇ ಮಾಡಿಸಿದ್ದು. ಆ ದರಿದ್ರ ನಕ್ಷತ್ರ ಆ CS ಮುಗಿಸ್ಬೇಕು ಅಂತ ಸುಮಾರು ಸಲ ಟ್ರೈ ಮಾಡಿದ್ದೀನಿ, ಆದ್ರೆ ನನ್ನ ಕೈಲಿ ಆಗಿಲ್ಲ. ನನಗಾಗದೆ ಇರೋದನ್ನ ನೀನು ಮಾಡ್ತಿದ್ಯಾ. ನಾನು ನೀನು ಕೈ ಜೋಡಿಸಿದ್ರೆ ಆ ಶತ್ರುಗಳು ಧೂಳಿಪಟ ಆಗೋದ್ರಲ್ಲಿ ಡೌಟೇ ಇಲ್ಲ. What do you say?